ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಿಮಗೆ ಆ್ಯಕ್ಚುಲಿ ಒಂದು ಇನ್ಫಾರ್ಮೇಷನ್ ಹೇಳೋಣ ಅಂತ. ನಾವು ಯಾವಾಗಲೂ ಗೂಗಲ್ ಕ್ರೋಮಲ್ಲಿ ಹೋಗಿ ನಮ್ಮ ಹಿಸ್ಟ್ರಿನ ಡಿಲೀಟ್ ಮಾಡ್ತೀವಿ. ನಾವು ಯಾವಾಗಲೂ ಅಂದ್ಕೊತೀವಿ ಅದು ಡಿಲೀಟ್ ಆಗಿರುತ್ತೆ ಅಂತ ಪರ್ಮನೆಂಟ್ಲಿ. ಬಟ್ ಹಾಗಿರಲ್ಲ. ಅದು ಹೇಗೆ ಡಿಲೀಟ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನೋಡಿ. ಮೊದಲಿಗೆ ಗೂಗಲ್ ಓಪನ್ ಮಾಡಿ. ಗೂಗಲಲ್ಲಿ ರೈಟ್ ಸೈಡ್ 3 ಡಾಟ್ಸ್ ಇದೆಯಲ್ಲ, ಅಲ್ಲಿಗೆ ಬಂದು ಇಲ್ಲಿ ಸೆಟ್ಟಿಂಗ್ಸ್ ಅಂತಿದೆ. ಸೆಟ್ಟಿಂಗ್ಸಿಗೆ ಬಂದರೆ ನಿಮ್ಮ ಇಮೇಲ್ ಐ ಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಪರ್ಸ್ನಲೈಸೇಷನ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಪರ್ಸ್ನಲೈಸೇಷನ್ ಆದ ಕೂಡಲೇ ಕೆಳಗಡೆ ಡೌನ್ ಸ್ಕ್ರೋಲ್ ಮಾಡಿದ ಕೂಡಲೇ ಇಲ್ಲಿ ಮ್ಯಾನೇಜ್ ಆಲ್ ವೆಬ್ ಆ್ಯಂಡ್ ಆ್ಯಪ್ ಆ್ಯಕ್ಟಿವಿಟಿ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ರೈಟ್ ಸೈಡ್ ಡಿಲೀಟ್ ಆಪ್ಷನ್ ಇದೆ, ಅಲ್ಲಿ ಹೋಗಿ ಆಲ್ವೇಸ್ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಗೆ ಯಾವ್ದು ಬೇಕು, ಯಾವುದರಿಂದ ನೀವು ಹಿಸ್ಟ್ರಿ ಡಿಲೀಟ್ ಮಾಡಬೇಕು ಅಂತಿದ್ದೀರಾ ಆ ಆ್ಯಪ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಬಟನ್ ಒತ್ತಿ. ನೆಕ್ಸ್ಟ್ ಬಟನ್ ಒತ್ಕೊಳ್ಳೆ ನೆಕ್ಸ್ಟ್ ನಿಮಗೆ ಡಿಲೀಟ್ ಆಪ್ಷನ್ ಸಿಗುತ್ತೆ, ಡಿಲೀಟ್ ಮಾಡ್ಬೋದು. ಈ ರೀತಿ ಮಾಡಿದ್ರೆ ನಿಮ್ಮಲ್ಲಿ ಗೂಗಲ್ ಕ್ರೋಮಲ್ಲಿ ನೀವೇನು ಸರ್ಚ್ ಹಿಸ್ಟ್ರಿ ಇರುತ್ತೆ ಅದು ಪರ್ಮನೆಂಟ್ಲಿ ಡಿಲೀಟ್ ಆಗುತ್ತೆ. ಇದನ್ನು ಟ್ರೈ ಮಾಡಿ. ಎಸ್, ಈ ಥರ ಮಾಡಿದ್ರೆ ನಮ್ಮ ಪರ್ಮನೆಂಟಾಗಿ ಹಿಸ್ಟ್ರಿನ ಡಿಲೀಟ್ ಮಾಡ್ಬೋದು. ಇವನ್ ಕ್ರೋಮ್ ಅವ್ರು ಕೂಡ ಹುಡುಕೋಕ್ಕಾಗಲ್ಲ. ಇದೇ ರೀತಿ ಇನ್ಫಾರ್ಮೇಷನ್ ಮತ್ತು ಮಾಹಿತಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ತುಂಬ ಜನಗೆ ಇದು ತುಂಬ ಮುಖ್ಯವಾದ ವಿಷಯ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.